ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕೊನೆಗೂ ವಿಜಯಲಕ್ಷ್ಮಿಯವರು ಪೊಲೀಸ್ ಸ್ಟೇಷನ್ಗೆ ಬಂದದ್ದಾಯಿತು. ಆದರೆ ಎಲ್ಲರೂ ಅಂದುಕೊಂಡಿದ್ದು, ಎಲ್ಲ ಮೀಡಿಯಾಗಳಲ್ಲೂ ಪ್ರಸಾರವಾಗಿದ್ದು, ವಿಜಯಲಕ್ಷ್ಮಿಯವರು ಸ್ಟೇಷನ್ಗೆ ದರ್ಶನ್ ಅವರನ್ನು ನೋಡೋದಕ್ಕೆ ಬಂದರು ಅಂತ. ಸಾರಿ, ದರ್ಶನ್ ಅವರಲ್ಲ, ದರ್ಶನ್ನ ನೋಡೋದಕ್ಕೆ ಬಂದರು. ಈತ ಏನೋ ಗನಾಂಧಾರಿ ಕೆಲಸ ಮಾಡಿದ್ದಾನೆ ಅಂತ ಏನು ನೋಡೋಕ್ಕೆ ಬಂದಿಲ್ಲ. ಆದರೆ ಅಲ್ಲಿ ಏನಿತ್ತು, ಹಾಗೆ ಅವರು ಏನು ಮಾಡ್ತಾ ಇದ್ದಾರೆ, ಮುಂದೆ ಅವರು ಏನನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾನು ತಿಳಿಸುವಂಥ ಒಂದು ಪ್ರಯತ್ನ ಅಲ್ಲ, ರಿಯಾಲಿಟಿ ಇದು. ಯಾಕೆಂದರೆ ಈಗಲೂ ಕೂಡ ಬಹಳಷ್ಟು ಜನ ಅಯೋಗ್ಯರು, ಸರಿಯಾಗಿ ಕೇಳಿಸಿಕೊಳ್ಳಿ, ಬಹಳಷ್ಟು ಜನ ಅಯೋಗ್ಯರು ಈಗಲೂ ಕೂಡ ನಮ್ಮ ಬಾಸು ಡಿ ಬಾಸು ಅದೇನೇನೋ ಹೇಳ್ತಾ ಇದ್ದಾರೆ. ಇವನೇ ದೇವರು, ಇವನನ್ನು ಬಿಟ್ಟರೆ ಕನ್ನಡ ಚಿತ್ರರಂಗನೇ ಇಲ್ಲ ಅಂತ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ ನಿಮಗೆ ಯಾವ ತೆವಲೋ ಯಾವ ಶೋಕಿನೋ ನನಗೆ ಗೊತ್ತಿಲ್ಲ. ಈಗಲೂ ಕೂಡ ಈತನ ಮೇಲೆ ಕೊಲೆ ಕೇಸು ಆರೋಪ ಇದ್ದರೂ ಕೂಡ ಅವನೇ ಒಪ್ಪಿಕೊಳ್ಳುತ್ತಿದ್ದಾನೆ, ಆ ಜಾಗಕ್ಕೆ ಹೋಗಿದ್ದೆ, ಹೌದು ಎಲ್ಲನೂ ನಾನು ಹೊಡೆದಿದ್ದೀನಿ ಅಂತ. ಆದರೂ ಕೂಡ ನಿಮ್ಮಂಥ ಅಯೋಗ್ಯರು ಇದ್ದಾಗ, ನಿಮ್ಮಂಥ ಅಯೋಗ್ಯರಿಂದನೇ ಇವನು ಮಾಡಿದ್ದಾನೆ ಅಂತಲೇ ಹೇಳಬೇಕಾಗುತ್ತೆ. ಓಕೆ, ಅದೆಲ್ಲವನ್ನು ಈಗಲೂ ವಹಿಸ್ಕೊಂಡ್ರೆ ನಾಳೆ ದಿವಸ ನೀವೇ ಅನುಭವಿಸ್ಬೇಕಾಗತ್ತೆ. ಹಾಗೆಯೇ ಈಗ ನಾವು ಸ್ವಲ್ಪ ಯಾವ ವಿಷಯದ ಕಡೆಗೆ ಹೋಗಬೇಕು ಅಂದರೆ, ಕೊನೆಗೂ ವಿಜಯಲಕ್ಷ್ಮಿಯವರು ಮಾಡದ ತಪ್ಪಿಗಾಗಿ ಒಂದು ಏನಂದರೆ ಸ್ಟೇಷನ್ನಿಗೆ ಬರಬೇಕಾಯಿತು. ಅಂದರೆ ಇದೇ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ವಿಜಯಲಕ್ಷ್ಮಿಯವರು ಬರಬೇಕಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿಷಯ ಅಂತ ತಿಳಿಸ್ತಾವೆ. ಈ ದರ್ಶನ್ ಏನಿದ್ದ ಶನಿವಾರ ಈತ ಅಲ್ಲಿ ಏನು ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆಯನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಮಾಡಿದ್ದಾರೆ ಅಂತ ಏನು ಹೇಳಲಾಗ್ತಿದೆ, ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಇವನ ಸಹಚರರು ಯಾರೋ ಮಾಡಿದ ನಂತರ ಆ ದಿನ ಆದ ನಂತರ ಮಾರನೇ ದಿನ ಬೆಳಗ್ಗೆ ವಿಜಯಲಕ್ಷ್ಮಿ ಅವರ ಮನೆ ಏನಿತ್ತು, ಅಪಾರ್ಟ್ಮೆಂಟ್ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ರಿನೋವೇಷನ್ ಆಗಿತ್ತು. ಅದರ ಒಂದು ಪೂಜೆ ಇತ್ತು. ಆ ಪೂಜೆಯ ಸಲುವಾಗಿ ಅಲ್ಲಿಗೆ ಹೋಗಿದ್ದ. ಅಂದರೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿ ಅವರ ಜೊತೆ ನೋಡೋದಕ್ಕೆ ಚೆನ್ನಾಗಿ ಇದ್ದಾನೆ ಅಂತ ಅಂದ್ಕೊಂಡು ಕೂಡ ಅವರಿಗೆ ಕೊಡ್ತಿದ್ದಂಥ ಟೈಮು ಬಹಳಷ್ಟು ಕಡಿಮೆ. ಅಂದರೆ ಪವಿತ್ರ ಗೌಡಗೆ ಏನು ಟೈಮನ್ನು ಕೊಡ್ತಿದ್ರೋ ಅದರ ಅರ್ಧದಷ್ಟು ಸಮಯವನ್ನು ವಿಜಯಲಕ್ಷ್ಮಿ ಅವರಿಗೆ ಕೊಡ್ತಿರಲಿಲ್ಲ. ಅಂದರೆ ತಾವು ಕಟ್ಟಿಕೊಂಡಂತಹ ತಮ್ಮ ಕಷ್ಟದಲ್ಲಿ ಆದಂತಹ ಇವನ ಕಷ್ಟದಲ್ಲಿ ಇವನು ಇನ್ನೂ ಸ್ಟಾರ್ಗಿರಿ ಬರುವುದಕ್ಕೆ ಮೊದಲು ಕೆಲವೊಂದು ಫಿಲಮ್ಗಳಿಗೆ ದುಡ್ಡಿಲ್ಲದೆ ಮಾಡಿದ್ದಾನೆ. ಅಂತಹ ಸಮಯದಲ್ಲಿ ವಿಜಯಲಕ್ಷ್ಮಿಯವರು ಈತನನ್ನು ಸಾಕಿದ್ರು, ಕೆಲಸವನ್ನು ಮಾಡಿ. ಯಾಕೆಂದರೆ ಚಿಕ್ಕ ಪುಟ್ಟ ಆ್ಯಂಕರಿಂಗ್ನ ಮಾಡ್ತಿದ್ರು ಇವರು, ಮಾಡಿಬಿಟ್ಟು ಇವನನ್ನು ಸಾಕಿದರು. ಆದರೆ ಯಾವ ವಿಜಯಲಕ್ಷ್ಮಿಯವರನ್ನೇ ಮರೆತು ಈಗ ಇನ್ಯಾರದ್ದೋ ವಿಷಯಕ್ಕೆ ಹೋಗಿ ತಗಲಾಕೊಂಡು ತನ್ನ ಧರ್ಮಪತ್ನಿಯ ವಿಷಯವನ್ನು, ತನ್ನ ಗೆಳತಿಯ ವಿಷಯಕ್ಕಾಗಿ ಹೋಗಿ ತಗಲಾಕೊಂಡು ಇವತ್ತು ಕೂತ್ಕೊಂಡಿದ್ದಾನೆ. ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವನು ಈಗ ವಿಜಯಲಕ್ಷ್ಮಿ ಬರಬೇಕಾಗಿದೆ. ಯಾಕೆ ಬಂದರು ಅಂತ ಅಂದರೆ, ಈತ ಶನಿವಾರ ಏನು ಹೋಗ್ತಾನೆ ಇಲ್ಲಿಂದ ವಿಜಯಲಕ್ಷ್ಮಿಯವರ ಮನೆಗೆ ಹೋಗಿ ಅಲ್ಲಿ ಬಟ್ಟೆ ಎಲ್ಲವನ್ನು ಬಿಚ್ಚಿ ಹಾಕ್ತಾನೆ. ಆಮೇಲೆ ಅವನು ಹಾಕಿದ್ದಂಥ ಶೂ ಕೂಡ ಅಲ್ಲೇ ಬಿಚ್ಚಿ ಹಾಕ್ತಾನೆ. ಆದರೆ ಈ ದರ್ಶನ್ ಬಿಚ್ಚಿ ಹಾಕಿದ್ದ ಶೂ ಏನಿದೆ, ಮಾರನೇ ದಿನ ಬೆಳಗ್ಗೆ ಪೂಜೆಯನ್ನು ಮುಗಿಸಿ ಹೊರಟನಂತ ಗೊತ್ತಿಲ್ಲ. ಅದು ಯಾವ ರೀತಿ ಪೂಜೆ ಕೂತ್ಕೊಂಡು ಒಂದು ಕೊಲೆಯನ್ನು ನೋಡಿ ಕಣ್ಣು ಮುಂದೆ ಆಗಿರೋದನ್ನು ಮಾಡಿ ಬಂದು ಕೂತ್ಕೊಂಡಿದ್ದಾನೆ. ಅಂದರೆ ಪೂಜೆಗೆ ಅದು ಯಾವ ಥರ ಕೂತ್ಕೊಂಡು ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡಿದ್ದು ಮುಳುವಾಯ್ತೋ ನನಗೆ ಅದು ಗೊತ್ತಿಲ್ಲ. ಎಲ್ಲಿ ದೇವರೇ ಅಂದ್ಕೊಟ್ಟು ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಇರಬಹುದು. ಹಾಗಾಗಿ ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಕೊನೆಗೆ ಈತ ಹೋಗ್ತಾನೆ, ಇವನ ಮನೆಗೆ ಹೋಗ್ತಾನೆ, ರಾಜರಾಜೇಶ್ವರಿ ನಗರಕ್ಕೆ. ಅಲ್ಲಿಗೆ ಹೋಗುವಾಗ ಇವನ ಬಟ್ಟೆಯನ್ನು ಮಾತ್ರ ತೆಗೆದುಕೊಂಡು ಹೋಗ್ತಾನೆ, ಶೂವನ್ನು ತೆಗೆದುಕೊಂಡು ಹೋಗಲ್ಲ. ಪೊಲೀಸರು ಮಹಾಜರನ ವೇಳೆ ಈತನ ಶೂ ವಿಜಯಲಕ್ಷ್ಮಿಯವರ ಮನೆಯಲ್ಲಿದೆ ಬನಶಂಕರಿಯಲ್ಲಿ ಅಂತ ಹೇಳ್ತಾರೆ. ಬನಶಂಕರಿಗೆ ಹೋದಾಗ ಅಲ್ಲಿ ಪೊಲೀಸರಿಗೆ ವಿಜಯಲಕ್ಷ್ಮಿ ಹೇಳುವಂಥದ್ದು, ನನ್ನ ಮನೆಯಲ್ಲಿ 15 ವರ್ಷದ ಮಗ ಇದ್ದಾನೆ, ಅವನಿಗೆ ಆಘಾತಕಾರಿ ಅನಿಸುತ್ತೆ, ಸ್ವಲ್ಪ ಒತ್ತಡ ಕೂಡ ಬೀಳುತ್ತೆ, ಹಾಗಾಗಿ ಅಲ್ಲಿ ಏನಿದೆ ಅದನ್ನು ನಾನೇ ಬಂದು ಕೊಡ್ತೀನಿ ಅಂತ ಶೂವನ್ನು ತೆಗೆದುಕೊಂಡು ಬಂದು ಕೊಟ್ಟ ನಂತರ ವಿಜಯಲಕ್ಷ್ಮಿಯವರು ಎಂಕ್ವೈರಿಗೆ ಬರಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಾಗ. ಯಾಕೆಂದರೆ ಇವರ ಮನೆಯನ್ನು ಮಹಾಜರು ಮಾಡೋಲ್ಲ. ಯಾಕೆಂದರೆ ಇದೇ ವಿಷಯಕ್ಕೆ ಮಾಜರು ಮಾಡೋದು ಬೇಡ, ನನ್ನ ಮನೆಯನ್ನು ನಾನು ಬರ್ತೀನಿ, ನಿಮಗೆ ಸಹಕರಿಸ್ತೀನಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ತಾರೆ. ಹಾಗಾಗಿ ಇವರು ಈ ದಿನ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಎಲ್ಲರೂ ಅಂದ್ಕೊಂಡಿದ್ದೇನೆಂದರೆ, ಇವರು ವಿಜಯಲಕ್ಷ್ಮಿಯವರು ಬಂದಿದ್ದು
ಪೊಲೀಸ್ ಸ್ಟೇಷನ್ಗೆ ಏನೋ ದರ್ಶನ ಮಾತಾಡಿ ಕಷ್ಟ ಸುಖನ ವಿಚಾರಿಸಿ ಏನಪ್ಪ ಊಟ ಕೊಟ್ಟರು ನಿನಗೆ, ಯಾವ ಊಟ ಕೊಟ್ಟರು ಅಂತ ಕೇಳೋದಕ್ಕಲ್ಲ ಬಂದಿದ್ದು. ಅದರ ಬದಲಾಗಿ ಇವರು ಅಲ್ಲಿ ಏನನ್ನು ನೋಡಬೇಕಿತ್ತು, ಕೇಳಬೇಕಿತ್ತು, ಅದನ್ನು ಪೊಲೀಸರಿಗೆ ಒಪ್ಪಿಸಲಿಕ್ಕಾಗಿ ಬಂದರು. ಪೊಲೀಸರಿಗೆ ಹೇಳಬೇಕಾಗಿತ್ತು, ಅದನ್ನು ಬಂದರು. ಇವರನ್ನು ಸದ್ಯದ ಮಟ್ಟಿಗೆ ಸಾಕ್ಷಿ ಅಂತ ಪರಿಗಣಿಸುತ್ತೇವೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಈ ವಿಷಯದ ಬಗ್ಗೆ ವಿಜಯಲಕ್ಷ್ಮಿ ಅವರಿಗೆ ಒಂದು ಕಿಂಚಿತ್ತೂ ಗೊತ್ತಿಲ್ಲ ಅನ್ನೋದಾದರೆ ಸಾಕ್ಷಿ ಎನ್ನುವುದನ್ನು ಕೂಡ ಪರಿಗಣಿಸಲ್ಲ. ಇವರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಇವ್ರನ್ನ ಬಿಟ್ಬಿಡ್ತಾರೆ, ಕೈ ಬಿಡ್ತಾರೆ, ಈ ಕೇಸಿಲ್ಲ. ಇಷ್ಟೇ ನಡೆದಿದ್ದು. ಆದರೆ ಅಲ್ಲಿ ಬಂದಾಗ ಈಗ ಏನು 4-5 ದಿನಗಳ ಹಿಂದೆ ಇವರು ಈಗ ನಮ್ಮ SP ಏನಿದ್ದಾರೆ ತಗೊಂಡಿದ್ದರು, 6 ದಿವಸ ಸಮಯವನ್ನು ತಗೊಳ್ಳೋ ಸಮಯದಲ್ಲಿ ಹೇಳಿದರು ಮನೆಯವರಿಗೆ, ಹಾಗೆಯೇ ಅವರ ಒಂದು ಲಾಯರ್ಗೆ ಮೀಟ್ ಮಾಡೋದಕ್ಕೆ ಪರ್ಮಿಷನ್ನ ಕೊಡಬೇಕು ಅಂತ. ಅದನ್ನು ಕೊಟ್ಟಿದ್ದಾರೆ, ಪರ್ಮಿಷನ್ನ ಕೊಡಬೇಕಾಗುತ್ತೆ ಮನೆಯವರು ಬಂದಾಗ, ಹಾಗಾಗಿ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಇವರು ಮಾತಾಡಿಸಿದ್ದಾರೆ, ಮಾತಾಡಿಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ಒಂದು ವಿಪರ್ಯಾಸ ಅಂದರೆ ಒಡ ಹುಟ್ಟಿದ ತಮ್ಮ ಬರಲಿಲ್ಲ, ಇವನನ್ನು ಹೆತ್ತ ತಾಯಿ ಬರಲಿಲ್ಲ. ಆದರೆ ಅವರ ಜೊತೆಗೆ ಹೀಗೆಲ್ಲ ನಡ್ಕೊಂಡಿದ್ದಾನೆ ಇವನು ಅನ್ನೋದನ್ನು ನೀವು ಯೋಚನೆ ಮಾಡಿ ಒಂದು ಸಲ. ಬರದೇ ಇರುವಷ್ಟು ಅವರ ಮನಸ್ಸು ಗಟ್ಟಿಯಾಗಿದೆ, ಕಲ್ಲಾಗಿದೆ. ಅಂದರೆ ಈ ವ್ಯಕ್ತಿ ಯಾವ ರೀತಿಯಾಗಿ ಒಂದು ನಡ್ಕೊಂಡಿದ್ದಾನೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಇನ್ನು ಬೇರೆ ವಿಷಯಗಳೇನಪ್ಪ ಅಂದರೆ ನೋಡಬೇಕಾಗತ್ತೆ. ಕೆಲವೊಂದು ವಿಷಯಗಳು ಈಗಾಗಲೇ ವಿಜಯಲಕ್ಷ್ಮಿ ಅವರು ತಮ್ಮ ಪತಿಯನ್ನು ಉಳಿಸಿಕೊಳ್ಳೋದಕ್ಕಾಗಿ ಬಹಳಷ್ಟು ಪ್ರಯತ್ನವನ್ನು ಪಡೋದಕ್ಕೆ ಹೊರಟಿದ್ದಾರೆ. ಕೊನೆಗೂ ಗಟ್ಟಿಕೊಂಡ ಹೆಂಡತಿ ಎಲ್ಲವನ್ನು ಮರೆತು, ತನಗೆ ಆದ ನೋವುಗಳು, ಹಾಗೆಯೇ ಈತ ಕೊಟ್ಟಂಥ ಟಾರ್ಚರ್, ಇದೆಲ್ಲವನ್ನು ಮರೆತು ಕೊನೆಗೂ ಪತಿಯನ್ನು ಉಳಿಸಿಕೊಳ್ಳೋದಕ್ಕೆ ಮುಂದೆ ಹೋಗಿದ್ದಾರೆ. ಏಕೆಂದರೆ ಇವರು ಮೊದಲಿಗೆ ಹೋಗಿ ನಾಗೇಶ್ ಅವ್ರನ್ನ ಎಷ್ಟು ದಿವಸ ಇನ್ಸ್ಟಾಗ್ರಾಮಿಂದ ಎಲ್ಲವನ್ನು ರಿಮೂವ್ ಮಾಡಿದರು, ಅನ್ಫಾಲೋ ಮಾಡಿದರು, ಮತ್ತೆ ಅದೆಲ್ಲವನ್ನು ಆಕ್ಟಿವ್ ಮಾಡಿ CV ನಾಗೇಶ್ ಅವರನ್ನು, ಹಿರಿಯ ವಕೀಲರನ್ನ ಮೀಟ್ ಮಾಡೋದಕ್ಕೆ ಹೋದರು. ಅವರೇನೋ ಕೇಸನ್ನು ತೊಗೊಳ್ಳಲ್ಲ ಅಂದರು, ಏನೋ ಅಂದಿದ್ದಾರೆ. ಹಾಗಾಗಿ ಮತ್ತೆ ರವಿ ಬಿ ನಾಯಕ್ ಅವರನ್ನು ಹೋಗಿ ಸಂಪರ್ಕಿಸಿದ್ದಾರೆ, ಅವರು ತೊಗೊಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವರ ಈಗ ಈ ಕೇಸ್ಗೆ ಇಬ್ಬರು ಲಾಯರ್ಸ್ ಇರ್ತಾರೆ. ಅದರಲ್ಲಿ ರವಿ ಬಿ ನಾಯಕ್ ಅವರು ಮುಖ್ಯವಾಗಿ ಮುಂದಿನ ಹಂತದಲ್ಲಿ ಕೇಸನ್ನು ತೊಗೊಂಡು ಹೋಗ್ತಾರೆ. ಹಾಗಂತ ರವಿ ಬಿ ನಾಯಕ್ ಬಂದ ತಕ್ಷಣ ಏನೂ ಆಗಲ್ವಾ ಅಂತ ಕೇಳಿದ್ರು. ಎಲ್ಲವೂ ಅಲ್ಲ, ಏನು ಹಾಗಾದರೆ ದರ್ಶನ್ ಅವರ ಬಿಡಿಸ್ಕೊಂಡು ಬರ್ತಾರಂತ, ಆ ಥರ ಏನಿಲ್ಲ, ಶಿಕ್ಷೆ ಆಗೇ ಆಗುತ್ತೆ. ಆದರೆ ಒಂದು 6 ತಿಂಗಳವರೆಗೂ ಬೇಲ್ ಸಿಗಲ್ಲ ಅಂತ ಏನು ಹೇಳ್ತಿದ್ದೀವಿ, ಈಗ 6 ತಿಂಗಳಲ್ಲಿ ಸಿಗೋದು ಅದಕ್ಕೂ ಮೊದಲೇ ಸಿಗಬಹುದು ಅಂತ ಅನಿಸುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಆಗಲ್ಲ. ಯಾಕೆಂದರೆ ಇವರ ಆಪೋಸಿಟ್ ಇರ್ತಕ್ಕಂಥ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ, ಇವರು ಎಲ್ಲರಿಗೂ ಗೊತ್ತಿರಬಹುದು. ಭಾಳಷ್ಟು ಜನ ಇವರನ್ನು ಫಾಲೋ ಮಾಡೋರಿಗಾಗಲಿ, ಹಾಗೆ CBI NIA ತನಿಖೆಗಳನ್ನ ಫಾಲೋ ಮಾಡಿದವರಿಗೆ. ಪ್ರಸನ್ನ ಕುಮಾರ್ ಅವರು ಏನಿದ್ದಾರೆ, ಇವರ ಸಕ್ಸಸ್ ರೇಟನ್ನು ನೋಡಿದರೆ 90% ಸಕ್ಸಸ್ ರೇಟ್ ಇದೆ. ಅದರಲ್ಲೂ ಈ ಒಂದು ಏನು ಎವಿಡೆನ್ಸ್ ಅಂದರೆ ಮುಖ್ಯ ಸಾಕ್ಷಿಗಳಿಲ್ಲದಂಥ ಸಮಯದಲ್ಲಿ ಟೆಕ್ನಿಕಲ್ ಎವಿಡೆನ್ಸನ್ನು ಇಟ್ಕೊಂಡು ವಾದ ಮಾಡಿ ಗೆಲ್ಲೋದ್ರಲ್ಲಿ ಇವರು ನಿಸ್ಸೀಮರು ಅಂತ ಕೂಡ ಹೆಸರಾಗಿದ್ದಾರೆ. ಅವರಿಗೆ ಸಂಬಂಧಪಟ್ಟ ಹಾಗೆ ನಾಳೆ ಅವರದ್ದೇ ಒಂದು ಬೇರೆ ವಿಡಿಯೋವನ್ನು ಮಾಡ್ತೀನಿ. ಹಾಗೆಯೇ ಇನ್ನು ನಾಳೆ ಇವರ ಏನು ತಗೊಂಡಂಥ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಂಥ ಸಮಯ ಮುಗ್ದೋದ ನಂತರ ನಾಳೆ ಮೋಸ್ಟ್ಲಿ ಜೈಲಿಗೆ ಕಳಿಸ್ತಾರೆ ಇದನ್ನು ಅಂತ ಅಂದ್ಕೊಂಡಿದ್ದೇವೆ. ಗೊತ್ತಿಲ್ಲ, ಮತ್ತೆ ಮುಂದಿನ ವಿಚಾರಣೆಗಾಗಿ ಏನಾದರೂ ಕೇಳ್ತಾರೆ, ಇನ್ನೇನಾದರೂ ಇದೆಯಾ ಉಳ್ಕೊಂಡಿದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಈಗಾಗಲೇ ಪ್ರಸನ್ನ ಕುಮಾರ್ ಅವ್ರನ್ನ ಕೂಡ ಬದಲಾಯಿಸಬೇಕು ಅಂತ ಬಹಳಷ್ಟು ಒತ್ತಡಗಳು ಬಂದಿದೆ. ಬಂದರೂ ಕೂಡ CM ಸಿದ್ದರಾಮಯ್ಯನವರು ಯಾಕೋ ಈ ಒಂದು ಕೇಸ್ನಲ್ಲಿ ಬಹಳಷ್ಟು ಕಠಿಣವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾರು ಬಂದು ಕೇಳಿದರೂ ಕೂಡ ಇಲ್ಲಿ ಪ್ರಸನ್ನ ಕುಮಾರ್ ಅವ್ರನ್ನ ಬದಲಾಯಿಸುವ ಒಂದು ಪ್ರಸ್ತಾಪನೆ ಬರಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಯೋಚನೆ ಕೂಡ ನನ್ನ ತಲೆಯಲ್ಲಿಲ್ಲ. ಇಲ್ಲಿ ನ್ಯಾಯ ಕಾನೂನು ಏನಿದೆ ಅದು ನಡ್ಕೊಂಡು ಹೋಗುತ್ತೆ ಅಂತ. ಯಾಕೆಂದರೆ ದರ್ಶನ್ ಮಾಡಿರೋದು ಸಾಮಾನ್ಯದ ಕೆಲಸ ಅಲ್ಲ. ಆತ ಮಾಡಿರುವಂತಹ ಕೆಲಸ ಏನಿದೆ ಇದನ್ನು ನೋಡಿ ಇವನ ಅಭಿಮಾನಿಗಳು ಏನನ್ನು ಕಲಿಬೇಕು ಗೊತ್ತಿಲ್ಲ. ಇವನ ಯೋಗ್ಯತೆ ಏನೋ ನನಗೆ ಮೊದಲೇ ಗೊತ್ತಾಗ್ತಿಲ್ಲ. ಯಾಕೆಂದರೆ ಬಹಳಷ್ಟು ಕೇಸ್ಗಳನ್ನ ನಾವು ಕೇಳ್ಕೊಂಡು ಬಂದಿದ್ದೀವಿ. ನಾವು ಕೇಳಿರೋದು 2011ರಲ್ಲಿ ಇವರ ಪತ್ನಿಯನ್ನು ಹೊಡೆಯುವಂಥ ಕೇಸು, ಸಿಗರೆಟ್ಟಿಂದ ಸುಡುವಂಥ ಸೇತು, ಅದು ಏನು ನಿಖಿತಾ ಅಂತ ಹೇಳಿಬಿಟ್ಟು ಆ ಹೀರೋಯಿನ್ನ ವಿಷಯದಲ್ಲಿ ಅದೇನೋ ವಿಷಯಕ್ಕೆ ಮನೆಯಲ್ಲಿ ಗಲಾಟೆ ಆಗುತ್ತೆ. ಅದಾದ ಮೇಲೆ 2016ರಲ್ಲಿ ಮತ್ತೆ ಇದೇ ಪವಿತ್ರ ಗೌಡ ವಿಷಯಕ್ಕೆ ಮನೆಯಲ್ಲಿ ಮತ್ತೆ ಇನ್ನೊಂದು ಸಲ ಹಲ್ಲೆ ಆಗುತ್ತೆ ಇವರ ಮೇಲೇ, ತಮ್ಮ ಪತ್ನಿಯ ಮೇಲೇ.
ವಿಜಯಲಕ್ಷ್ಮಿ ಅವ್ರ ಮೇಲೆ. ಅದಾದಮೇಲೆ ಮತ್ತೊಮ್ಮೆ 2018ರಲ್ಲಿ ಮತ್ತೆ ಇದೇ ಪವಿತ್ರ ಗೌಡ ವಿಷಯಕ್ಕೆ ಮತ್ತೊಮ್ಮೆ ಗಲಾಟೆ ಆಗುತ್ತೆ ಅವ್ರ ಮೇಲೆ. ಇದೆಲ್ಲವೂ ಇದ್ದರೂ ಕೂಡ ಈತನಿಗೆ ಅದೇನು ವ್ಯಾಮೋಹನೋ ಗೊತ್ತಿಲ್ಲ, ಪವಿತ್ರ ಗೌಡನ ಬಿಟ್ಟು ಇರ್ತಿಲ್ಲ ಸದ್ಯದ ಮಟ್ಟಿಗೆ ಗೊತ್ತಿಲ್ಲ. ಆದರೂ ಕೂಡ ಕೊನೆಗೆ ಧಾವಿಸಿದ್ದು ಏನು ತನ್ನ ಧರ್ಮಪತ್ನಿಯ ಹೊರತು ಈತನ್ನು ಉಳಿಸೋದಕ್ಕೆ ಬಂದಿದ್ದಾರೆ. ಬಟ್ ಉಳಿಸ್ತೀನಿ ಅಂದರೆ ಅಷ್ಟು ಈಸಿಯಾಗಿ ಉಳಿಸೋದಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಬಹಳಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಿದ್ದಾರೆ. ಅದರಲ್ಲೂ ಇವಾಗಿರ್ತಕ್ಕಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಒಂದು ಕೇಸನ್ನು ತೆಗೆದುಕೊಂಡ ನಂತರ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕುಳಿತುಕೊಂಡು ಪೊಲೀಸ್ ಅವ್ರಿಗೂ ಕೂಡ ಗೈಡೆನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ವಾದ ಮಾಡೋದಕ್ಕೆ ಬಲವಾದ ಸಾಕ್ಷಿಗಳನ್ನ ಯಾವುದ್ಯಾವುದನ್ನು ಸಂಗ್ರಹ ಮಾಡಬೇಕು ನೀವು ಅಂತ ಹೇಳಿಬಿಟ್ಟು. ಏಕೆಂದರೆ ನಾವು ಏನು ಹೇಳ್ತಿದ್ದೀವಿ ಪ್ರಸನ್ನ ಕುಮಾರ್ ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಬಗ್ಗೆ ಅವರ ಹಿಸ್ಟ್ರಿಯೇ ಹೇಳುತ್ತೆ. ಅವರು NIA ಜೊತೆಯಲ್ಲಿ ಕುಳಿತುಕೊಂಡು ಕೂಡ ಈ ಏನೇನು ಎವಿಡೆನ್ಸ್ ಬೇಕು, ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅಂತ ಎಲ್ಲವನ್ನು ಮಾತನಾಡಿ ಅದಾದ ಮೇಲೆ ಉಳಿದ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆಯೇ ಇಲ್ಲಿ ಮತ್ತೊಮ್ಮೆ ನಾವು ದೊಡ್ಡ ಒಂದು ಸೆಲ್ಯೂಟ್ನ ಮಾಡಬೇಕಾಗಿರೋದು ACP ಚಂದನ್ ಕುಮಾರ್, ಹಾಗೆಯೇ DCP ಗಿರೀಶ್ ಅವರಿಗೆ, ಹಾಗೆಯೇ ಇನ್ನೊಬ್ಬರು ಇನ್ಸ್ಪೆಕ್ಟರ್ ಇದ್ದರು ಗಿರೀಶ್ ನಾಯಕ್ ಅಂತ ಅವರಿಗೆ, ಹಾಗೆ ಇದರ ಜೊತೆಗೆ ನಮ್ಮ ಕಮಿಷನರ್ ದಯಾನಂದ್ ಸರ್ಗೆ. ಏಕೆಂದರೆ ಈ ಒಂದು ಕೇಸಿನಲ್ಲಿ ಕಿಂಚಿತ್ತು ಕೂಡ ಎಲ್ಲಿಯೂ ಕೂಡ ಇದುವರೆಗೂ ಸಡಿಲವನ್ನು ಬಿಟ್ಟಿದ್ದಾರೆ, ಅಂದರೆ ಲೂಸನ್ನು ಬಿಟ್ಟಿದ್ದಾರೆ ಅಂತ ಯಾರಿಗೂ ಕೂಡ ಅನ್ನಿಸ್ತಿಲ್ಲ. ಆ ರೀತಿಯಾದಂಥ ಬಹಳಷ್ಟು ಒಂದು ದೃಢ ನಿರ್ಧಾರದಲ್ಲಿ ಈ ಒಂದು ಕೇಸನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಸೆಲ್ಯೂಟನ್ನು ಮಾಡ್ತಾ ಕೇಳಿದರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಿಮಗೆ ಹಾಗೆಯೇ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನಿಸುತ್ತೆ, ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಿ ನಿಮಗೆ SPP ಏನು ಪ್ರಸನ್ನ ಕುಮಾರ್ ಇದ್ದಾರೆ ಅವರ ಬಗ್ಗೆ ಒಂದು ವಿಡಿಯೋ ಬೇಕಾ ಬೇಡವಾ ಅನ್ನೋದನ್ನ ಕೂಡ ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ. ಏಕೆಂದರೆ ಇವರು ಎಂಥ ಕೇಸುಗಳನ್ನ ನಿಭಾಯಿಸಿದ್ದಾರೆ ಅನ್ನೋದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.